ನಮಸ್ಕಾರ. ಈಗ ಡಾನ್ಸ್ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಹೇಗೆ ಪ್ರಾಕ್ಟೀಸ್ ಸ್ಯಾರಿ ಉಡೋದು ಕಲಿಯೋಣ ಬನ್ನಿ. ಹೀಗೆ ಒಂದ್ ರೀತಿಯಾದಂತಹ ಕಾಟನ್ ಥ್ರೆಡ್ ಅನ್ನ ಯೂಸ್ ಮಾಡೋದ್ರಿಂದ ಪ್ರಾಕ್ಟೀಸ್ ಟೈಮ್ ನಲ್ಲಿ ಮತ್ತೆ ಕ್ಲಾಸ್ ಟೈಮ್ ನಲ್ಲಿ ವಾಶ್ರೂಮ್ ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಕಾಟನ್ ಪ್ಯಾಂಟ್ ನ ಯೂಸ್ ಮಾಡಿ. ಯಾವುದೇ ರೀತಿಯಾದಂತಹ ಲೆಗಿನ್ಸು, ಪಟಿಯಾಲ ಪ್ಯಾಂಟು, ಈ ರೀತಿ ಸ್ಟೈಲಿಶ್ ಪ್ಯಾಂಟ್ ನ ಯೂಸ್ ಮಾಡಬೇಡಿ. ನಮ್ಮ ಸಂಸ್ಕೃತಿಯನ್ನ ಉಳಿಸ್ಕೊಳೋದನ್ನ ಮಕ್ಕಳು ಕಲಿಬೇಕು. ಈ ರೀತಿಯಾದಂತಹ ಪ್ರಾಕ್ಟೀಸ್ ಸ್ಯಾರಿಗೆ 1 ಮೊಳದಷ್ಟು ಎಕ್ಸ್ಟ್ರಾ ಲೈನಿಂಗ್ ಬಟ್ಟೆ ಮ್ಯಾಚಿಂಗ್ ಇದನ್ನ ಅಟ್ಯಾಚ್ ಮಾಡಿಸಿ. ಹಾಗೆ ಈ ರೀತಿ ಒಂದು ಗಂಟನ್ನು ಹಾಕಿ ಸೆಕ್ಕಿಸ್ಕೊಂಡ್ರೆ ಡಾನ್ಸ್ ಮಾಡಬೇಕಾದ್ರೆ ನಾವು ಹುಟ್ಟಿರುವಂತಹ ಪ್ರಾಕ್ಟೀಸ್ ಸ್ಯಾರಿ ನೀಟಾಗಿರುತ್ತೆ. ಮಾಮೂಲಿ ಸೌತ್ ಇಂಡಿಯನ್ ಸ್ಯಾರಿಯನ್ನ ನಾವು ಹೇಗೆ ಉಡ್ತೀವೋ ಅದೇ ಪ್ರೊಸೀಜರ್ ಅಲ್ಲಿ ಸ್ಯಾರಿನ ಉಡುವಂತದ್ದು. ಸ್ವಲ್ಪ ಚೇಂಜಸ್ ಅಂದ್ರೆ ಈ ಸ್ಯಾರಿ ನಮ್ಮ ನಾರ್ಮಲ್ ಸ್ಯಾರಿಯ ಲೆಂತ್ ನಲ್ಲಿ ಇರೋದಿಲ್ಲ. ಈ ರೀತಿಯಾಗಿ ಪ್ಲೀಟ್ಸ್ ನ ರೆಡಿ ಮಾಡ್ಕೊಳ್ಳಿ. ಪಲ್ಲುನ ಸ್ವಲ್ಪ ಎಕ್ಸ್ಟ್ರಾನೇ ಬಿಡ್ಬೇಕು, ಯಾಕಂದ್ರೆ ಆ ಎಕ್ಸ್ಟ್ರಾ ಪಲ್ಲುವಿನಿಂದಲೇ ಸೊಂಟದ ಸುತ್ತ ನಾವು ಟೈಟ್ ಆಗಿ ದುಪ್ಪಟ ಬದಲು ಆ ಸೆರಗನ್ನೇ ಕಟ್ಕೊಳ್ತೇವೆ. ಪ್ಲೇಟ್ಸ್ ನ ಅರೇಂಜ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಸೇಫ್ಟಿ ಪಿನ್ ಅವಶ್ಯಕತೆ ಇಲ್ಲ, ಬಟ್ಟೆ ಹರಿಯೋ ಚಾನ್ಸಸ್ ಇರುತ್ತೆ. ಈಗ ನಾವು ಮಾಮೂಲಿ ಸೀರೆಯನ್ನ ಉಡುವಾಗ ಹೇಗೆ ನೆರಿಗೆ ಹಿಡಿತೀವೋ ಹಾಗೆ ಪ್ಲಿಟ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಲೆಂತ್ ಬೇಕು ಅಂತ ನೋಡಿ, ಒಂದರ ಪಕ್ಕಕ್ಕೆ ಒಂದು ಆ ನೆರಿಗೆಗಳು ಇರಬೇಕು. ಸೆಟ್ ಆಗೋದಕ್ಕೆ ಈ ರೀತಿ ಜಂಪ್ ಮಾಡಿದ್ರೆ ಒಂದೊಂದ್ಸತಿ ಆ ಒಂದು ಕಾಟನ್ ಬಟ್ಟೆ ನೀಟಾಗಿ ಸೆಟ್ ಆಗುತ್ತೆ. ಇಲ್ಲಿ ನಾನು ಸ್ವಲ್ಪ ಮೇಲೆ ಸೆಕ್ಕಿಸ್ಕೊಂಡಿದ್ದೀನಿ. ನನ್ನ ಎದುರು ಯಾವುದೇ ರೀತಿಯಾದಂತಹ ಮಿರರ್ ಇರಲಿಲ್ಲ. ನೀವು ಇನ್ನೊಂದು ಸ್ವಲ್ಪ ಕೆಳಗೆ ಬಿಡ್ಬೋದು. ವಿದ್ಯಾರ್ಥಿ ಯಾವತ್ತೂ ಅವರ ಯೂನಿಫಾರ್ಮ್ಗೆ ಬೆಲೆ ಕೊಡಬೇಕು. ಅದನ್ನ ಪೂಜನೀಯ ಭಾವದಲ್ಲಿ ನೋಡಬೇಕು. ಎಷ್ಟೇ ಟೈಮ್ ಇಲ್ಲ ಅಂದ್ರೂ ಯೂನಿಫಾರ್ಮ್ ಅಲ್ಲೇ ಬರಬೇಕು ಅನ್ನೋ ಶಿಸ್ತನ್ನ ಕಲಿಬೇಕು. ಹಿಂದಿನ ಭಾಗವನ್ನ ಟೈಟ್ ಆಗಿ ಎಳೆದು ನೇವಲ್ ಲೈನ್ ಅಂತ ಹೇಳ್ತೀವಿ. ಹಾಗೆ ನೆರಿಗೆಯನ್ನ ಸಿಕ್ಕಿಸ್ಕೊಂಡಿದೀವಲ್ಲ, ಅದನ್ನ ಸ್ವಲ್ಪ ಮೇಲಕ್ಕೆ ಜರುಗಿಸ್ಕೊಳ್ಬೇಕು. ಹೀಗೆ ಟ್ವಿಸ್ಟ್ ಮಾಡಿ ಟೈಟ್ ಆಗಿ ಅದನ್ನ ಸುತ್ತಿ ಸಿಕ್ಕಿಸ್ಕೊಳ್ಳಿ. ಅಬ್ಡಮಿನಲ್ ಪಾರ್ಟ್ ಎಷ್ಟು ಟೈಟ್ ಆಗಿರುತ್ತೋ ಸ್ಟಾಮಿನಾ ಅಷ್ಟೇ ಚೆನ್ನಾಗಿರುತ್ತೆ. ಬ್ಲೌಸ್ ಈಗ ಕಂಪ್ಲೀಟ್ ಯೂನಿಫಾರ್ಮ್ ಫಾರ್ ಡಾನ್ಸ್ ಕ್ಲಾಸ್. ಬ್ಲೌಸ್ ಯಾವಾಗ್ಲೂ ವೇಸ್ಟ್ ವರ್ಗೂ ಇರ್ಲಿ, ಹಳೆ ಕಾಲದ ಬ್ಲೌಸ್ ತರ ಇರಬೇಕು. ತುಂಬಾ ಡೀಪ್ ಬೇಡ ಬ್ಯಾಕ್ ಸೈಡು. ಈಗ ನೀವು ಯಾವುದೇ ರೀತಿಯಾದಂತಹ ಮೂವ್ಮೆಂಟ್ ಮಾಡಿದ್ರು ಯೂನಿಫಾರ್ಮ್ ಅಲುಗಾಡೋದಿಲ್ಲ, ಬಟ್ಟೆನೂ ಹರಿಯಲ್ಲ, ಯಾಕಂದ್ರೆ ಪಿನ್ ಯೂಸ್ ಮಾಡಿಲ್ಲ. ಧನ್ಯವಾದಗಳು.